ಐ ನೋ ದೇರ್ ಆರ್ ಫ್ಯೂ ಪೀಪಲ್ ಆರ್ ವೇಟಿಂಗ್ ಫಾರ್ ದಿಸ್ ಬ್ಲಾಗ್. ನಜರ್ ಅಂತಾರಲ್ಲ, ಆ ನಜರ್ ರಿಯಲ್ ಅಂತ ಅನ್ನಕ್ಕೆ ಇದೊಂದೇ ಎಕ್ಸಾಂಪಲ್. 1947 ಅಲ್ಲಿ ನಮ್ಗೆ ಏನು ಬ್ರಿಟಿಷರು ಇಂಡಿಪೆಂಡೆನ್ಸ್ ಡೇ ಕೊಟ್ಟೋದ್ರು, ಇವತ್ತುವರೆಗೂ ನಾವು ಅಲ್ಲೇ ಇದೀವಿ. ಹೇಳಿದ ಮಾತಿಗೆ ಅವನು ಒಗ್ಗಟ್ಟು ಇವತ್ತು ಯೂನಿಫಾರ್ಮ್ ಹಾಕೊಂಡು ನನ್ನ ಮುಂದೆ ನಿಂತಿದ್ದಾನೆ. ನಮ್ಮ ಮನೆಯಲ್ಲಿ ತುಂಬಾ ತಾಪತ್ರೆ ಸ್ವಾಮಿ, ಅದಕ್ಕೆ ನಾವು ಮಾಡ್ತಾ ಇದ್ದೀವಿ. ಒಂದು ಸೆಕೆಂಡ್, ಹ್ಯಾಪಿ ಇಂಡಿಪೆಂಡೆನ್ಸ್. ಥ್ಯಾಂಕ್ ಯು. ಜಾಸ್ತಿ ನಿಮ್ಮನ್ನ ಕಂಡಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಜೈ ಹಿಂದ್, ಜೈ ಭಾರತ್. ಜೈ ಹಿಂದ್, ಜೈ ಭಾರತ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಕರ್ನಾಟಕ. ನಾನು ನಿಮ್ಮ ಎಕ್ಸಾಮಿಕೇಟ್ ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಸೊ ನಾನಿವತ್ತು ಸೋಮಪೇಟೆಯಲ್ಲಿದ್ದೀನಿ. ನಮ್ಮ ಸೋಮಪೇಟೆಯಲ್ಲಿ ನಮ್ಮನ್ನ ಇನ್ವೈಟ್ ಮಾಡಿದ್ದಾರೆ ಇಂಡಿಪೆಂಡೆನ್ಸ್ ಡೇ ಪ್ರೋಗ್ರಾಮ್ಗೆ. ಸೊ JC ವೇದಿಕೆಯಲ್ಲಿ ಪ್ರೋಗ್ರಾಮ್ ನಡೀತಾ ಇರೋದು ಸೋಮಪೇಟೆಯಲ್ಲಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಇವತ್ತು ಡೇ ಹೆಂಗಿರುತ್ತೆ ಅಂತ ನೋಡೋಣ. ಆಲ್ರೆಡಿ 8:30ಗೆ ಫ್ಲಾಗ್ ಹಾಸ್ಟಿಂಗು ಟೈಮ್ ಆಗಿಬಿಟ್ಟಿದೆ, 7:45 ಆಗಿದೆ. ಸೊ ಬಿಫೋರ್ ಸ್ಟಾರ್ಟಿಂಗ್ ದ ಬ್ಲಾಗ್, ಆರ್ ವಿ ರಿಯಲಿ ಇಂಡಿಪೆಂಡೆಂಟ್? ಈ ಕ್ವಶನ್ನ ನಾವು ಎಲ್ಲರೂ ಕೇಳ್ಕೋಬೇಕು. ಯಾಕೆಂತಂದರೆ ನನಗನ್ಸುತ್ತೆ ಒಂದೊಂದು ಸಲ 1947ಅಲ್ಲಿ ನಮ್ಗೆ ಏನು ಬ್ರಿಟಿಷರು ಇಂಡಿಪೆಂಡೆನ್ಸ್ ಡೇ ಕೊಟ್ಟೋದ್ರು, ಇವತ್ತುವರೆಗೂ ನಾವು ಅಲ್ಲೇ ಇದ್ದೀವಿ ಅಂತ ಫೀಲ್ ಆಗ್ತಿದೆ ನನಗೆ. ಸೊ ನಮ್ಮದು ಕರೆಂಟ್ ಸಿನಾರಿಯೋ ಇಂಡಿಯಾದ ಹೆಂಗಿದೆ ಅಂತಂದರೆ, ಇವಾಗ ನೋಡಿ ಬಿಡದಿದ್ದು ಒಂದು ಎಕ್ಸಾಂಪಲ್ ತೊಗೊಂಡ್ರೆ, ರೈತರು ಜಮೀನು ನಾನು ಕೊಡಲ್ಲ ಅಂತಂದ್ರು ಸರ್ಕಾರ ಏನು ಹೇಳ್ತಾ ಇದೆ ಅಂತಂದರೆ, ಡೆವಲಪ್ಮೆಂಟ್ಗೆ ಜಾಗ ಬೇಕೇ ಬೇಕು, ನಾವು ತಗೊಳ್ತೀವಿ ಅಂತ. ನಮ್ಮೂರ್ ಜಮೀನ್ ತಗೊಳಕ್ ಎಷ್ಟಾ ಧೈರ್ಯ ನಿನ್ಗೆ? ಚರ್ಮದ ಫ್ಯಾಕ್ಟ್ರಿ ಕಟ್ಟಿ ಊರಲ್ಲಿ 106 ಜನಕ್ಕೆ ಕೆಲಸ ಕೊಡೋಣ ಅಂತ. ನಮ್ಮೂರಿನ ಜನಗಳಿಗೆ ಕೆಲಸ ಕೊಡೋಕೆ ನೀನ್ ಯಾರ? ಆರ್ ವಿ ರಿಯಲಿ ಇಂಡಿಪೆಂಡೆಂಟ್? ಐ ಡೋಂಟ್ ಥಿಂಕ್ ಸೊ. ಸೆಕೆಂಡ್ ಥಿಂಗ್ ಏನಂತಂದರೆ, ಇಷ್ಟೆಲ್ಲ ದುಡ್ಡು ಕೊಟ್ಬಿಟ್ಟು ಬೈಕ್ ತೊಗೊಂಡಿದ್ದೀನಲ್ಲ, ಇದಕ್ಕೆ ನಾವು ಯಾವ ಪೆಟ್ರೋಲ್ ಹಾಕಬೇಕು ಅಂತಲೂ ಸರ್ಕಾರ ಡಿಸೈಡ್ ಮಾಡುತ್ತೆ. ಅದು ವೆದರ್ ಇಟ್ ಇಸ್ ಗುಡ್ ಆರ್ ವೆದರ್ ಇಟ್ ಈಸ್ ಬ್ಯಾಡ್. ಸೊ ಎಥನಾಲೇ ಹಾಕಬೇಕು ಅಂತ ಆಲ್ರೆಡಿ ಡಿಸಿಷನ್ ಮಾಡಾಗಿದೆ. ಇನ್ನು ನಮ್ಮದು ಜಾಬ್ ವಿಷಯಕ್ಕೆ ಬಂದರೆ, ಇನ್ ಕೇಸ್ ಏನಾದರೂ ಒಂದು ಇಂಟರ್ವ್ಯೂಲಿ 2 ಕ್ವಶನ್ ನಾನು ಆನ್ಸರ್ ಮಾಡಿಲ್ಲ ಅಂತಂದರೆ ನಂಗೆ ಆ ಜಾಬ್ ಸಿಗೋಲ್ಲ. ಬಟ್ ನಮ್ಮದು ಕೆಲವು ಕ್ಯಾಂಡಿಡೇಟು ರಾಜಕಾರಣಿಗಳು ಹೆಂಗೆ ಅಂತಂದರೆ, ಎಷ್ಟೇ ಸಲ ಸೋತರು ಅವರು ಪ್ರಧಾನಿ ಕ್ಯಾಂಡಿಡೇಟ್ ಆಗಿರ್ತಾರೆ. ನಿಮ್ಗೆ ಗೊತ್ತಾಗ್ತಿರ್ಬೋದು ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಸೊ ಅವ್ರಿಗೊಂದಿಷ್ಟು ಜನ ಫಾಲೋವರ್ಸ್ ಇರ್ತಾರೆ. ಫಾಲೋವರ್ಸ್ ಇರೋದು ತಪ್ಪಲ್ಲ, ಬಟ್ ನಮ್ಮದು ಎಫಿಷಿಯೆಂಟ್ ಏನಿದೆ ಅಂತ ಅಂದ್ಬಿಟ್ಟು ಒಂದು ರೈಟ್ ಪರ್ಸನ್ನ ನಾವು ಆ ಕ್ಯಾಂಡಿಡೇಟ್ಗೆ ಆರಿಸಿದ್ರೆ ಚೆನ್ನಾಗಿರುತ್ತೆ. ಅದೆಲ್ಲ ಸಾಯಲಿ ಬಿಡಿ. ನಮ್ಮದು ಬೇಸಿಕ್ ನೆಸೆಸಿಟಿ ಏನು ಗೊತ್ತಾ? ರೋಡು. ಬಟ್ ಇಂಡಿಯಾದಲ್ಲಿ ಎಷ್ಟೋ ಕಡೆ ಇನ್ನೂ ಆ ರೋಡು ಪ್ರಾಪರಾಗಿ ಮಾಡಿಲ್ಲ. ನಾವಿನ್ನೂ ಬೆಗ್ ಮಾಡ್ತಾನೇ ಇದ್ದೀವಿ ರಾಜಕಾರಣಿಗಳನ್ನ. ಸೊ ಈ ಥರ ಸಮಸ್ಯೆಗಳನ್ನ ಮಾತಾಡೋಕೆ ಹೋದರೆ 1000 ಇದೆ. ಇದೆಲ್ಲನೂ ನೋಡಿದಾಗ ನನಗೊಂದು ಸಲ ಫೀಲ್ ಆಗುತ್ತೆ, ಆರ್ ವಿ ರಿಯಲಿ ಇಂಡಿಪೆಂಡೆಂಟ್ ಅಂತ. ನಾವು ಯಾವಾಗ ಜಾತಿ, ಧರ್ಮ, ಕುಲ, ಗೋತ್ರ ಬಿಟ್ಬಿಟ್ಟು ನಾವು ಇಂಡಿಯನ್ಸ್ ಅಂತ ತಲೆಯಲ್ಲಿ ಬರುತ್ತೆ, ಆವಾಗ ನಮ್ಮ ಇಂಡಿಯಾ ಉದ್ಧಾರ ಆಗುತ್ತೆ ಅಂತ ನನ್ನದು ಒಪಿನಿಯನ್ನು. ನಾವೇನು ಮಾಡ್ತೀವಿ ಅಂತಂದರೆ, August 15 ಬಂದ ತಕ್ಷಣ ಕೈಯಲ್ಲಿ ಒಂದು ಫ್ಲ್ಯಾಗ್ ಹಿಡ್ಕೊಂಡು ಸ್ಕೂಲಲ್ಲಿ ಒಂದು ಪ್ರೋಗ್ರಾಮ್ ಮಾಡಿಕೊಂಡು ವಿ ಆರ್ ಇಂಡಿಯನ್ಸ್ ಅಂತ ಅಂತೀವಿ. August 16 ಕಂಪ್ಲೀಟಾಗಿ ಸ್ವಿಚ್ ಆಗಿಬಿಡ್ತೀವಿ. ಎಲ್ಲಿಗೆ ಸ್ವಿಚ್ ಆಗ್ತೀವಿ ಅಂತಂದರೆ, ಅವನು ಆ ಜಾತಿ, ಇವನು ಈ ಜಾತಿ, ಇವನು ಒಕ್ಕಲಿಗೌಡ. ಸೊ ಈ ಥರ ಸ್ವಿಚ್ ಆಗಿಬಿಡ್ತೀವಿ. ನಾವು August 15ಗೆ ತೋರಿಸೋ ದೇಶಭಕ್ತಿನ ಏನಾದರೂ ಥ್ರೂ ಔಟ್ ದ ಇಯರ್ ತೋರಿಸಿದ್ರೆ ವಿ ಆರ್ ಇಂಡಿಯನ್ಸ್ ಅಂತ, ಡೆಫಿನೆಟ್ಲಿ ಇಂಡಿಯಾ ಉದ್ಧಾರ ಆಗುತ್ತೆ. ಸೊ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಲೆಟ್ಸ್ ಗೋ ಟು JC ವೇದಿಕೆ ಸೋಮಪೇಟೆ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಕರ್ನಾಟಕ. ನಾನು ನಿಮ್ಮ ಎಕ್ಸಾಮಿಕೇಟ್ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವನೇನು ಗುರು ಮಾಸ್ಕ್ ಹಾಕ್ಕೊಂಡಿದ್ದಾನೆ ಅಂತ ಅಂದ್ಕೊಂಡಿದ್ದೀರಾ? ನೋಡಿ ಒಂದು ಫುಟೇಜ್ ಹಾಕ್ತೀನಿ. ನಜರ್ ಅಂತಾರಲ್ಲ, ಆ ನಜರ್ ರಿಯಲ್ ಅಂತ ಅನ್ನಕ್ಕೆ ಇದೊಂದೇ ಎಕ್ಸಾಂಪಲ್. ಹೊಸ ಗಾಡಿ 8 months ಆಗಿಲ್ಲ. ನಿನ್ನೆ ಗವಿಬೆಟ್ಟೆಯಿಂದ ಬರ್ತಾ ಇರುವಾಗ ಈ ಇನ್ಸಿಡೆನ್ಸ್ ಆಗಿದ್ದು. 5 ಜನ ಇದ್ದು ನಾವು, ಬಟ್ ಯಾರಿಗೂ ಏನೂ ಆಗಿಲ್ಲ. 2 ಏರ್ ಬ್ಯಾಗ್ ಓಪನ್ ಆಗಿದೆ. ಮುಂದ್ಗಡೆ ಸ್ಟ್ರೇಟ್ ಆಗಿ ಹೋಗ್ಬಿಟ್ಟು ಕರೆಂಟ್ ಕಂಬ ಕೊಡ್ದಿರೋದು. ನೋಡೋಣ, ಇಲ್ಲಿಂದ ಮೈಸೂರು ತೊಗೊಂಡೋಗ್ಬೇಕು. ಇದು ಲಾಸ್ಟ್ ವೀಕಲ್ಲಿ ಆಗಿದ್ದು ಒಂದು ಆಕ್ಸಿಡೆಂಟು. ಸ್ಟಿಚ್ ಬಿದ್ದುಬಿಟ್ಟಿದೆ, ಒಂದು ಹಲ್ಲು ಎಗ್ರೋಗ್ಬಿಟ್ಟಿದೆ. ಸೊ ದಟ್ ಇಸ್ ದ ರೀಸನ್ ಮಾಸ್. ಇವತ್ತು ಇಂಡಿಪೆಂಡೆನ್ಸ್ ಡೇ ಸ್ಪೆಷಲು ನಮ್ಮ ಒಂದು ಹೋಮ್ ಟೌನಲ್ಲಿ JC ವೇದಿಕೆ ಹತ್ರ ಫ್ಲ್ಯಾಗ್ ಹಾಸ್ಟಿಂಗ್ ಇದೆ. ಸೊ ಅದಕ್ಕೆ ಕರೆದಿದ್ದಾರೆ. ನಾನು ಇಲ್ಲಿದ್ದೀನಿ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೂ. ಇವತ್ತಿಂದು ಡೇ ಹೆಂಗಿರುತ್ತೆ ಅಂತ ನೋಡೋಣ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ.
ಜೈ ಹಿಂದ್ ಜೈ ಭಾರತ್. ಜೈ ಹಿಂದ್ ಜೈ ಭಾರತ್. 80ನೇ ವರ್ಷದ ಸ್ವತಂತ್ರ ದಿನೋತ್ಸವದ ಶುಭಾಶಯಗಳು. ನಮಸ್ಕಾರ ಎಲ್ಲರಿಗೂ. ನಾನು ಕೊಡಗು ಸೋಮರ್ಪೇಟೆಯ ಎಕ್ಸ್ ಆರ್ಮಿ ಚಂದ್ರಕುಮಾರ್. ಇವತ್ತು ನಾವು 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಗೆ ನಾವು ಕಾಲಿಡ್ತಿದ್ದೀವಿ. ಇವತ್ತು ನಾನು ಬಂದು ಆರ್ಮಿಯಲ್ಲಿ ಸೇವೆ ಸಲ್ಲಿಸಿ ಇಲ್ಲಿ ಸ್ವತಃ ನನ್ನ CK ಆರ್ಮಿ ಟ್ರೈನಿಂಗ್ ಅಕಾಡೆಮಿ ಅಂತ ನಾನು ಇಲ್ಲಿ ಸೋಮರ್ಪೇಟೆಯಲ್ಲಿ ಸ್ಟಾರ್ಟ್ ಮಾಡಿಕೊಂಡು ಸುಮಾರು 235 ಸ್ಟೂಡೆಂಟ್ಗಳು ಇವತ್ತು ನಾನಾ ಏರ್ಫೋರ್ಸ್ ಆಗಲಿ, ನೆವಿ ಆಗಲಿ, ಅವರು ಇಂಡಿಯನ್ ಆರ್ಮಿ ಆಗಲಿ, ಅಗ್ನಿವೀರ ಆಗಲಿ, ಪ್ರತಿಯೊಬ್ಬರು ಇವತ್ತು ದೇಶ ಸೇವೆ ಸಲ್ಲಿಸಿ ಇವತ್ತು ಬಂದಿದ್ದಾರೆ. ಅದೇ ರೀತಿ ನನ್ನ ಒಟ್ಟಿಗೆ ಇಲ್ಲಿ 2 years ಇದ್ದು ಇಲ್ಲಿಂದ ಏರ್ಫೋರ್ಸ್ಗೆ ಸೆಲೆಕ್ಷನ್ ಆಗಿ ಹೇಳಿದ ಮಾತಿಗೆ ಅವನು ಒಗ್ಗಟ್ಟು ಇವತ್ತು ಯೂನಿಫಾರ್ಮ್ ಹಾಕೊಂಡು ನಾನು ಮುಂದೆ ನಿಂತಿದ್ದಾನೆ. ಕಾವೇರಿ ನೀರು ಕುಡ್ಕೊಂಡು ಕರುನಾಡಿಂದ ಬಂದಿರೋ ಯೋಧ ಸರ್ ನಾನು. ದೇಶಕ್ಕಾಗಿ ಪ್ರಾಣ ಕೊಡೋಕ್ಕೆ ಭಯ ಪಡಲ್ಲ ಅಂದಮೇಲೆ ಸರ್ ತುಂಬ ಪ್ರೌಡ್ ಆಗುತ್ತೆ. ಯಾರು ಈ ಥರ ಸೋಷಲ್ ಸರ್ವಿಸ್ ಮಾಡೋದಿಲ್ಲ. ಅವ್ರದ್ದು ಏನು ಪ್ರಾಫಿಟ್ಗೆ ನೋಡ್ತಾರೆ ಈಗ ಆಲ್ಮೋಸ್ಟ್ ಎಲ್ಲರೂ. ಆದರೆ ಇವರು ಒಂದು ಸರ್ವಿಸಿಗೋಸ್ಕರ ಎಷ್ಟು ಹೆಲ್ಪ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನನ್ನ ಬ್ಯಾಚಿಂದ 8-9 ಮೆಂಬರ್ಸ್ ಹಿಂಗೆ ಹೋಗ್ತಿದ್ದಾರೆ ಕೊಡಗಿಂದ. ಎಷ್ಟು ಸಪೋರ್ಟಿವ್ ಆಗಿ ನಿಲ್ತಾರೆ ಅಂತ ಹೇಳಿದ್ರೆ ಲಾಸ್ಟ್ ಮೂಮೆಂಟಲ್ಲಿ ನಮ್ದು ಏನೇ ಪ್ರಾಬ್ಲಮ್ ಆದರೂ ಅದು ಬಂದು ಜವಾಬ್ದಾರಿ ತೊಗೊಂಡು ನೋಡ್ತಾರೆ. ಅದೇ ಒಂದು ತುಂಬ ಖುಷಿ ಆಗುತ್ತೆ. ಸರ್ ಥರ ಒಬ್ರೊಬ್ರು ಒಂದೊಂದು ಜಾಗದಲ್ಲಿ ಬಂದುಬಿಟ್ರೆ ಆಲ್ಮೋಸ್ಟ್ ಇಂಡಿಯನ್ ಆರ್ಮಿ ಏನಿದೆ ಈ ಕಡೆಯಿಂದನೇ ಸಪೋರ್ಟಿವ್ ಜಾಸ್ತಿಯಾಗಿ ನಿಲ್ಲುತ್ತೆ. ಡಿಫೆನ್ಸ್ ಫೋರ್ಸಲ್ಲಿ ಒಂದು ಜಾಯ್ನ್ ಆಗೋವರೆಗೂ ಸ್ವಲ್ಪ ಕಷ್ಟಪಡಬೇಕು. ಆಮೇಲೆ ಅದರದ್ದು ಲೈಫ್ ಸ್ಟೈಲಿಗೆ ಒಂದ್ಸಲಿ ಸೆಟ್ ಆದಮೇಲೆ ಮತ್ತೆ ದೇಶ ಸೇವೆ ಮಾಡಬೇಕಾದ್ರೆ ಅದೊಂದು ಇದು ಜಾಸ್ತಿ ಇರ್ತದೆ, ನಮಗೆ ಎನರ್ಜಿ ಜಾಸ್ತಿ ಇರ್ತದೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ತುಂಬ ಪ್ರೌಡ್ ಮೂಮೆಂಟ್ ಇರುತ್ತೆ ನಾವು ಮನೆಗೆ ಬರುವಾಗ. ಆ ಪ್ರೌಡ್ ಮೂಮೆಂಟು ನಾವು ಫೋರ್ಸಸ್ಸಲ್ಲಿ ಇದ್ದರೆ ಮಾತ್ರನೇ ನಮಗೆ ಅದು ಸಿಗೋದು. ಬಾಕಿ ನಾವು ಏನು ಕೆಲಸ ಮಾಡಿದ್ರೆ ಆ ಪ್ರೌಡ್ ಮೂಮೆಂಟ್ಸ್ ಇರಲ್ಲ. ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಇದೇ ಥರ ದೇಶ ಸೇವೆ ಮಾಡ್ತಾ ಇರಿ, ಇನ್ನೊಬ್ರಿಗೆ ಇನ್ಸ್ಪೈರ್ ಮಾಡಿ ಸರ್. ಒನ್ ಡೇ ತುಂಬ ಜನ ಏನು ನೆನೆಸ್ಕೋತಾರೆ, ಆ ಥರ ಆಗಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. तेरे संग खेली होली, तेरे संग की दीवाली, वीर योधर कथೆ ಕೇಳಿ. ನಿಷ್ಠೆಯಿಂದ ಅವರು ಕಾಯಕವನ್ನ ಮಾಡುವಂತಹ ಒಂದು ಕಾಯಕರ ಜೀವಿ ಅಂತ ಹೇಳಿದ್ರೆ ಕಾಳಮ್ಮನವರು. ಬಹುಶಃ ಸೋಮವಾರಪೇಟೆ ಪಟ್ಟಣ ಪಂಚಾಯಿತಿಯ ಏನು ಪೌರ ಕಾರ್ಮಿಕರಿದ್ರೆ ಅದರಲ್ಲಿ ಅತ್ಯಂತ ಹಿರಿಯರಿರುವಂತಹ ಒಂದು ಕಾಳಮ್ಮನವರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಹುಶಃ 88 ದಶಕಗಳ ಹಿಂದೆ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ಪಡೆಯುವಂತಹ ಒಂದು ಮಹತ್ವಾಕಾಂಕ್ಷೆ ಈ ನಮ್ಮ ದೇಶದ ಜನಗಳಲ್ಲಿ ಇತ್ತು. ಅದಕ್ಕೋಸ್ಕರ ಹೋರಾಟವನ್ನ ಮಾಡಿದಂತಹ, ಬಲಿದಾನವನ್ನ ಮಾಡಿರುವಂತವರನ್ನ ನಾವು ಇವತ್ತು ನೆನಪಿಸಿಕೊಳ್ಳಬೇಕಾಗಿರುವಂತದ್ದು ತುಂಬಾ ಅತ್ಯಗತ್ಯ. ಹಾಗೂ ಅವರುಗಳು ಬಲಿದಾನ ಮಾಡಿದ್ರಿಂದಲೇ ಇವತ್ತು ನಾವು ಈ ಮಟ್ಟಿಗೆ ಸ್ವತಂತ್ರ ಭಾರತದಲ್ಲಿ ಸ್ವತಂತ್ರ ಜೀವಿಗಳಾಗಿ ಜೀವಿಸ್ಲಿಕ್ಕೆ ಸಾಧ್ಯವಾಯಿತು ಅನ್ನುವಂತಹದ್ದನ್ನ ನಾವು ನೆನಪಿಸ್ಕೋಬೇಕಾಗತ್ತೆ. ಅದನ್ನಂತದ್ದು ನನ್ನ ಒಂದು ಮನವಿ. ಬಹುಶಃ ಹಿಂದಿನ ನಮ್ಮ ಸ್ವತಂತ್ರ ಹೋರಾಟಗಾರರು ಯಾವ ಕನಸನ್ನ ಇಟ್ಟು ಇವತ್ತು ನಮ್ಮ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದು ಕೊಟ್ಟರು, ಆದ್ರೆ ನಾವು ಇವತ್ತು ಯಾವ ರೀತಿಯ ಸ್ವತಂತ್ರವನ್ನ ನಾವು ಅನುಭವಿಸ್ತಾ ಇದ್ದೀವಿ ಅನ್ನೋಂಥದ್ದನ್ನ ನಾವು ಆತ್ಮಾವಲೋಕನ ಮಾಡಿಕೊಂಡ್ರೆ तेरे अंगनों की छाया, तेरे संग सावनाया, फिर ले तू चाहे लौट के तू आएगा रे, शर्त तो लगा ले, खींचा तेरा रंग था मैं तो. ತುಂಬಾ ಅಚ್ಚುಕಟ್ಟಾಗಿ ಹಾಕಿದ್ದೀರಾ ನೀವು ಫ್ಲಾಗ್ನ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಫೈನಲಿ ಕ್ಯಾನನ್ ಬಾಯ್ ಇಸ್ ಹಿಯರ್. ಹಾಯ್ ಗೈಸ್. ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ನಾವು ಕೊಲಾಬ್ ಮಾಡಿದ್ದು. ಸೊ ಇವತ್ತು ಇಂಡಿಪೆಂಡೆನ್ಸ್ ಡೇ ಇಲ್ಲಿ ಇದ್ದೀವಿ. ನಾವು ಯಾವಾಗಲೂ ಒಂದು ಪೋಸ್ಟ್ ಅಪ್ಡೇಟ್ ಮಾಡಿದಾಗ ನಮಗೆ ಅನ್ನೋನ್ ಪೀಪಲ್ಸೇ ಸಪೋರ್ಟ್ ಮಾಡೋದು ಜಾಸ್ತಿ ನೋನ್ ಪೀಪಲ್ಗಿಂತ. ಸೊ ಬಟ್ ಇವತ್ತು ನಮ್ಮದು ಊರಲ್ಲೇ ನಮ್ಮನ್ನ ಕರೆದು ಒಂದು ಗಣ್ಯ ವ್ಯಕ್ತಿಗಳ ಜೊತೆ ನಮ್ಮ ಸ್ಟೇಜ್ ಶೇರ್ ಮಾಡೋ ಥರ ಮಾಡಿದ್ದಾರೆ. ಸೊ ಏನು ಹೇಳ್ತೀವಿ ಕ್ಯಾನನ್? ಎಸ್, ಆ್ಯಕ್ಚುಲಿ ಒಳ್ಳೆ ಸಪೋರ್ಟ್ ಕೊಡ್ತಿದ್ದಾರೆ ಇವರು. KTD ಅವರು ಇಂಡಿಪೆಂಡೆನ್ಸ್ ಡೇ ಕರೆದು ನಮಗೆ ಒಂದು ಸನ್ಮಾನ ಹಂಗೆಲ್ಲ ಮಾಡಿ ಖುಷಿ ಆಯ್ತಿದೆ. ನಮ್ಮ ವಿಡಿಯೋನು ನೋಡಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಕ್ಯಾನನ್ ಬಾಯ್ ಐಡಿ ನಾನು ಇಲ್ಲಿ ಹಾಕ್ತೀನಿ. ಸೊ ಆಸ್ ವೆಲ್ ಆಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಗೈಸ್. ನಿಮಗೂ ಕೂಡ ಅಭಿನಂದನೆ ತಿಳಿಸಬೇಕು. ನಮ್ಮ ಕೆನನ್ ಬಾಯ್ ಮದನ್ ಅವರು, ವಿಕ್ಕಿ ಅವರು ನಮ್ಮ ಕರೆಗೆ ಹೋಗ್ಬಿಟ್ಟು ನಾನು ಬರುತ್ತಾ ನಾವೆಲ್ಲ ಮಾತಾಡ್ಕೊಂಡು ನಿಮ್ಮ ಸಹಕಾರ ಕೂಡ ಅತಿ ಅಮೂಲ್ಯ. ನಿಮ್ ಸಪೋರ್ಟ್ ಕೂಡ ಇಬ್ರು ಬಂದು ನಮಗೆ ಸಹಕಾರ ಮಾಡಿದೆ. ನಿಮಗೆ ಅಭಿನಂದನೆಗಳು. ಈ ಒಂದು ಪ್ರೋಗ್ರಾಮ್ ಅಲ್ಲಿ ಒಬ್ಬರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಅವರು ರಿಟೈರ್ಡ್ ಆದ್ರೂ ಇನ್ನೂ ಪೌರ ಕಾರ್ಮಿಕರಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಸೋಮಪೇಟೆಯಲ್ಲಿ ಎಷ್ಟು ನೀಟ್ ಪ್ಲೇಸ್ ಕಾಣುತ್ತಲ್ಲ, ಅದಕ್ಕೆಲ್ಲ ಕಾರಣ ಇವರೇ. ಅಮ್ಮ ಅವ್ರನ್ನ ಮಾತಾಡ್ಸೋಣ ಬನ್ನಿ. ನೀವು ಇನ್ನೂ ರಿಟೈರ್ಡ್ ಆದ್ರೂ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಹೌದು. ಅದೇನು ಕಾರಣಮ್ಮ?
ನಮ್ಮ ಮನೆಯಲ್ಲಿ ತುಂಬ ತಾಪತ್ರೆ ಸ್ವಾಮಿ, ಅದಕ್ಕೆ ನಾವು ಮಾಡ್ತಾ ಇದ್ದೀವಿ. ಮಕ್ಕಳು ಕೂಲಿ ಕೆಲಸ ಮಾಡೋದು, ಒಂದು ದಿವಸ ಇದ್ದರೆ ಒಂದು ದಿವಸ ಸಿಕ್ಕೋದಿಲ್ಲ. ಅದಕ್ಕೆ ನಮಗೆ ಮನೆಯಲ್ಲಿ ಕಷ್ಟ, ನಾವು 6 ಜನ ಇದ್ದೀವಿ, ಅವರಿಗೆ ಕೆಲಸ ಸಿಕ್ಕೋದಿಲ್ಲ, ನಾವು ಹೆಂಗೆ ಜೀವನ ಮಾಡೋದು ಅಂತ ನಾನು ಬಂದು ಮಾಡ್ತಾ ಇದ್ದೀನಿ ಸ್ವಾಮಿ. ಆದ್ರೆ ನಾನು ಒಂದು ನೋಡಿದ್ದೀನಮ್ಮ, ಟೂರಿಸ್ಟ್ ಬರ್ತಾರೆ, ಎಷ್ಟೋ ಜನ ಪ್ಲಾಸ್ಟಿಕ್ ನ ಅಲ್ಲಲ್ಲೇ ಎಸಿತಾರೆ, ಈ ತರ ಮಾಡ್ತಾರೆ. ಅವರೆಲ್ಲ ವೆಲ್ ಎಜುಕೇಟೆಡ್ ಆಗಿರ್ತಾರೆ. ಹೌದು. ನಮ್ಮ ಸೋಮಪೇಟೆನ ಕ್ಲೀನ್ ಆಗಿಡಕ್ಕೆ ತುಂಬಾ ವರ್ಷದಿಂದ ಶ್ರಮಿಸ್ತಾ ಇದ್ದೀರಾ. ಹೌದು ಸ್ವಾಮಿ. ಅಂತವ್ರಿಗೆ ಏನ್ ಹೇಳ್ತೀರಮ್ಮ ನೀವು? ಮಾಡಬಾರ್ದು, ಮಾಡ್ತಾರೆ, ಏನ್ ಮಾಡೋದು? ಹೌದು. ಅವ್ರಿಗೆ ಏನಾದ್ರು ಒಂದು ಕಸ ಹಾಕ್ಬೇಡಿ ಅಂತ ಆತರ ಏನಾದ್ರು ಹೇಳಕ್ಕಿಲ್ಲ. ಅವ್ರು ಯಾರೆಲ್ಲ ಎಲ್ಲೆಲ್ಲೋ ಹಾಕ್ಬಿಟ್ಟು ಹೋಯ್ತಾರೆ, ನಾವ್ ಇಲ್ದಾಗ ನಾವೇ ಗುಡ್ಸಿ ಎತ್ಕೊಡ್ತೀವಿ ಅಷ್ಟೇ. ಇವರು ರಿಟೈರ್ಡ್ ಆದ್ಮೇಲೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಸೊ ನಮ್ಮ ಸೋಮಪೇಟೆ ಸಖತ್ತಾಗಿ ಕಾಣ್ತದೆ ಅಂತಂದ್ರೆ ಅದಕ್ಕೆ ಇವರೇ ಕಾರಣ. ಇವ್ರಿಗೊಂದು ಸನ್ಮಾನ ಇದೆ. ನಾನು ಮೋಸ್ಟ್ ಆಫ್ ದ ಥಿಂಗ್ ಇವ್ರನ್ನ ನೋಡೋಕ್ಕೆ ಅಂತಾನೆ ಬಂದಿದ್ದೀನಿ. ಎಜುಕೇಟೆಡ್ ಪೀಪಲ್ಸು ಕಸ ಎಸಿತೀವಿ, ಏನೆಲ್ಲ ಮಾಡ್ತೀವಿ, ಬಟ್ ನೋಡಿ ಇವರು ಅದನ್ನೆಲ್ಲನೂ ಕ್ಲೀನ್ ಮಾಡ್ತಾರೆ. ಸೊ ದಯವಿಟ್ಟು ಕಸನ ಎಲ್ಲೂ ಹಾಕಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ಸ್. ಯಾರು ಅಂತ ಸೋಮಪೇಟೆ ಅವ್ರು ಮೋಸ್ಟ್ ಆಫ್ ದ ಜನಕ್ಕೆ ಗೊತ್ತಿರುತ್ತೆ. ಕ್ಯಾನನ್ ಇದು ಮಾಮ್ ಆಂಟಿ ಇಂಡಿಪೆಂಡೆನ್ಸ್ ಡೇಗೆ ನಾವು ಬಂದಿದ್ದೀವಿ. ಹೆಂಗ ಅನಿಸ್ತಿದೆ? ತುಂಬ ಖುಷಿ ಆಯಿತು. ಒಂದು ಸೆಕೆಂಡ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಥ್ಯಾಂಕ್ ಯು. ಜಾಸ್ತಿ ನಿಮ್ಮನ್ನ ಕಂಡಿದ್ದಕ್ಕೆ ತುಂಬ ಖುಷಿ ಆಯಿತು. 80ನೇ ಇಂಡಿಪೆಂಡೆನ್ಸ್ ಡೇಗೆ ತುಂಬ ಖುಷಿಯಾಗಿದೆ. ಸೊ ಹೌ ಪ್ರೌಡ್ ಯು ಆರ್? ನಿಮ್ಮ ಮಗನ ಎಷ್ಟು ಪ್ರೌಡ್ ಇದ್ದೀರಾ? ತುಂಬ 100%ಗೆ 100% ಪ್ರೌಡ್ ಫೀಲ್. ನನ್ನ 2 ಮಕ್ಕಳಿಗೂ ಪ್ರೌಡ್ ಫೀಲ್ ಇದೆ ನನಗೆ. ಖಂಡಿತವಾಗಿ ನಾವು ಮಕ್ಕಳು ಏನು ಆಸೆ ಪಡ್ತಾರೆ ಅದನ್ನು ಪ್ರೋತ್ಸಾಹ ಕೊಡಬೇಕು. ಯಾವುದೇ ಕಾರಣಕ್ಕೂ ಪ್ರೋತ್ಸಾಹ ಇದ್ದರೆ ಮಕ್ಕಳು ಯಾವುದೇ ಕಷ್ಟದ ನಿಭಾಯಿಸ್ತಾರೆ. ಅದು ಯಾವುದೇ ಕಷ್ಟ ಬರಲಿ ಅದನ್ನು ಅವರು ನಿಭಾಯಿಸೋ ಒಂದು ಶಕ್ತಿ ಅವರಿಗೆ ದೇವರು ಕೊಟ್ಟಿರ್ತಾನೆ. ಆ ಪೇರೆಂಟ್ಸ್ ಆದರೆ ಸಪೋರ್ಟ್ ಇದ್ರೆ ಸಾಕು. ಥ್ಯಾಂಕ್ ಯು ಆಂಟಿ. ಥ್ಯಾಂಕ್ ಯು. ಖಂಡಿತ ಸಪೋರ್ಟ್ ಕೊಡ್ತೀನಿ. ನಮ್ಮ ವಿಡಿಯೋ ಬರ್ತಾ ಇರ್ತಾರೆ. ನಿಮ್ಮದು ಸ್ಫೂರ್ತಿ ಅಷ್ಟೇ. ಥ್ಯಾಂಕ್ ಯು. ನೀವಿಷ್ಟು ಮಾತಾಡೋದಕ್ಕೆ ತುಂಬ ಖುಷಿ ಆಯಿತು. ನೀವು ಇನ್ನೂ ಎಷ್ಟು ಎತ್ತರಕ್ಕೆ ಬೆಳಿಬೇಕು. ನನ್ನ ಮಗ ಈಗ ಮೊದಲು ಹೆಜ್ಜೆ ಇಟ್ಟಿದ್ದಾನೆ, ನೀವು 3/4 ಭಾಗ ಬಂದಿದ್ದೀರಾ. ಇನ್ನೂ ಪೂರ್ತಿ ನೋಡಿ ನಿಮ್ಮ ಒಂದು ಇದು ನನ್ನ ಮಗನಿಗೂ ಸಿಕ್ಕಲಿ ಆಶೀರ್ವಾದ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್. ಆಂಟಿ ಜೊತೆ ಇಷ್ಟೊತ್ತು ಮಾತಾಡಿದ್ದೀವಿ. ಏನು ಫನ್ ಇತ್ತು ಅಂತಂದರೆ ನಕ್ಕು ಹೊಟ್ಟೆ ಎಲ್ಲ ಬ್ಲಾಸ್ಟ್ ಆಗಿಬಿಟ್ಟಿದೆ ಗೈಸ್. ಅಷ್ಟು ಫನ್ ಇತ್ತು. ಆಂಟಿ ಅಂತೂ ತುಂಬ ಎಂಟರ್ಟೈನ್ಮೆಂಟು. ಕ್ಯಾನನ್ದು ಮಮ್ಮಿ ಅವರು, ಸೊ ಅವರು ತುಂಬ ರೀಲ್ಸ್ ಎಲ್ಲ ಮಾಡ್ತಾರೆ. ಇಲ್ಲಿ ಕ್ಯಾನನ್ದು ಲಿಂಕ್ ಹಾಕಿರ್ತಾನಲ್ಲ, ಅಲ್ಲಿ ಅವ್ರದ್ದು ಕೊಲಾಬ್ರೇಷನ್ ಇರುತ್ತೆ. ಸೊ ದಿಸ್ ಇಸ್ ಫಾರ್ ಆಂಟಿ. ಲೆಟ್ಸ್ ಗೋ. ಓಕೆ ಗೈಸ್, ಇಂಡಿಪೆಂಡೆನ್ಸ್ ಡೇ ಮುಗಿದ ತಕ್ಷಣ ಲೈಟಾಗಿ ಮಳೆ ಬರ್ತಿದೆ. ಮಳೆನ ಮಂಜು ಅಂತಲೂ ಗೊತ್ತಾಗ್ತಿಲ್ಲ. ಬ್ಯೂಟಿಫುಲ್ ಆಗಿದೆ ವೆದರು. ಸೊ ಒಂದೊಳ್ಳೆ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡಿ, ಯಾವಾಗ ಫ್ಲ್ಯಾಗ್ ಹಾಸ್ಟಿಂಗ್ ಆಗುವಾಗ ನಾವೊಂದು ನ್ಯಾಷನಲ್ ಅಂತ ಮಾಡ್ತೀವಲ್ವಾ, ಆವಾಗ ನಮಗೊಂದು ಫೀಲ್ ಇದೆ, ಗೂಸ್ ಬಂಪ್ಸ್ ಬರುತ್ತೆ. ಟುಡೇ ಐ ಎಕ್ಸ್ಪೀರಿಯನ್ಸ್ ದ್ಯಾಟ್. ಸೊ ಅದನ್ನ ನಾನು ಇವತ್ತು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಸೊ ಹೈಲೈಟ್ ಏನು ಅಂತಂದರೆ, ಒಂದು ಅಲ್ಲಿ ಪೌರ ಕಾರ್ಮಿಕರಿಗೆ ಒಬ್ರಿಗೆ ಸನ್ಮಾನ ಮಾಡಿದ್ರಲ್ಲ, ಸೊ ಅವರು ರಿಟೈರ್ಡ್ ಆದಮೇಲೂ ವರ್ಕ್ ಮಾಡ್ತಾ ಇದ್ದಾರೆ. ಕೇಳಿದಾಗ ಅವ್ರು ಅಂದರು ನನಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆ ಅಂತ. ಅದನ್ನು ನಂಗೆ ತುಂಬಾ ಬೇಜಾರಾಯಿತು. ಸೊ ಎರಡನೇದು ಏನು ಅಂತಂದರೆ, ನಮ್ಮ ಚಂದ್ರಕುಮಾರ್ ಸರು ಅವ್ರು ನೋಡಿ ರಿಟೈರ್ಡ್ ಆದಮೇಲೂ ಎಷ್ಟೋ ಜನಕ್ಕೆ ಟೀಚ್ ಮಾಡ್ತಾ ಇದ್ದಾರೆ ಫ್ರೀ ಆಫ್ ಕಾಸ್ಟಲ್ಲಿ. ಅವ್ರದ್ದು ಪ್ರೌಡ್ ಸ್ಟೂಡೆಂಟ್ ಬಂದ್ಬಿಟ್ಟು ಪಕ್ಕದಲ್ಲಿ ನಿಂತಿದ್ದ. ಅವರಿಬ್ಬರನ್ನ ನೋಡೋಕ್ಕೇ ಒಂಥರ ಚೆನ್ನಾಗಿತ್ತು. ಹೆಂಗೆ ಹೇಳಿ, ಪ್ರೌಡ್ ಗುರುಗಳ ಜೊತೆ ಶಿಷ್ಯ ಹೆಂಗೆ ನಿಂತಿದ್ರು ಅಂತಂದರೆ, ಸೊ ಅದು ಅಚೀವ್ಮೆಂಟ್ ಗೈಸ್. ಇಷ್ಟೆಲ್ಲ ಒಂದು ಫ್ರೀಯಾಗಿ ಟೀಚ್ ಮಾಡಿದ್ದಕ್ಕೆ ಸಾರ್ಥಕ ಆಯ್ತು ಇವಾಗ. ಆಮೇಲೆ ಕ್ಯಾನನ್ದು ಮಾಮ್ ಆಂಟಿ, ವಿ ರಿಯಲಿ ಲವ್ ಯು. ಸೋಮಪೇಟೆಯಲ್ಲಿ ತುಂಬ ಜನ ಕ್ಯಾನನ್ ಮಾಮ್ಗೆ ಫ್ಯಾನ್ಸ್ ಇರ್ತಾರೆ. 3 ಪರ್ಸನಾಲಿಟಿನ ಮೀಟ್ ಮಾಡಿ ತುಂಬಾ ಖುಷಿ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ಕರ್ನಾಟಕ ಮೋಟಾರ್ ಯೂನಿಯನ್ ಸೋಮಪೇಟೆ, ಎಸ್ಪೆಷಲಿ ವಸಂತಣ್ಣ, ಭರತ್ ಆಗಿರ್ಬೋದು, ದೀಪಕಣ್ಣ. ಸೊ ಕರೆಸಿ ಒಂದು ಗಣ್ಯ ವ್ಯಕ್ತಿಗಳ ಜೊತೆ ಸ್ಟೇಜ್ ಶೇರ್ ಮಾಡಿದ್ದಕ್ಕೆ ನಿಮಗೂ ಅಷ್ಟೇ ಧನ್ಯವಾದ. ಸೊ ಈ ಬ್ಲಾಗ್ ಒಂದು ಸ್ವಲ್ಪ ಲೇಟಾಗಿ ಬರುತ್ತೆ ಗೈಸ್, ಯಾಕೆಂತಂದರೆ ಇನ್ ಬಿಟ್ವೀನು ಒಂದು ಸ್ವಲ್ಪ ಕೆಲಸ ಇದೆ, ಅದು ಮುಗಿಸ್ಕೊಂಡು ಈ ಬ್ಲಾಗ್ ಬರೋದು. ಐ ನೋ ದೆರ್ ಆರ್ ಫ್ಯೂ ಪೀಪಲ್ ಆರ್ ವೇಟಿಂಗ್ ಫಾರ್ ದಿಸ್ ಬ್ಲಾಗ್. ಆದಷ್ಟು ಬೇಗ ಎಡಿಟ್ ಮಾಡ್ತೀನಿ. ಸೊ ನಿಮಗೆ ಖುಷಿ ಆಯಿತು ಅಂತ ಅಂದ್ಕೊಂಡು, ಒಂದು ಇಂಪಾರ್ಟೆಂಟ್ ಥಿಂಗ್ ಏನು ಹೇಳಬೇಕು ಅಂತಂದರೆ, ನಂದು ಗಾಡಿ ಬಗ್ಗೆ ನಾನು ಸ್ವಲ್ಪ ಅರ್ಧ ಫುಟೇಜ್ ಹಾಕಿದ್ದೀನಿ. ಆ ಗಾಡಿ ಓಡಿಸ್ತಾ ಇದ್ದಿದ್ದು ನಾನಲ್ಲ, ಒನ್ ಆಫ್ ಮೈ ನನಗೆ ಫ್ರೆಂಡ್ ಅಂತ ಹೇಳಬೇಕು, ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಏನಕ್ಕೆ ಅಂತಂದರೆ, ನಾನು ಯಾರಿಗೂ ಗಾಡಿ ಕೊಟ್ಟವನಲ್ಲ. ಬಟ್ ಅವತ್ತು ನಾನು ಹೆಂಗೆ ಗಾಡಿ ಕೊಟ್ಟೆ ಅಂತ ನನಗೆ ಗೊತ್ತಿಲ್ಲ. ಸೊ ಅದು ಆಕ್ಸಿಡೆಂಟ್ ಆಯಿತು. ಆ ಗಾಡಿ ಆಕ್ಸಿಡೆಂಟ್ ಆದಮೇಲೆ ಅವ್ನು ಒಂದೇ ಒಂದು ಫೋನ್ ಮಾಡಿಲ್ಲ, ಗಾಡಿ ಏನಾಯಿತು, ನಿನಗೆ ಏನಾಯಿತು ಅಂತ. ಸೊ ಐ ಡೋಂಟ್ ಥಿಂಕ್ ಸೊ ಐ ವಿಲ್ ಕನ್ಸಿಡರ್ ಆಸ್ ಎ ಫ್ರೆಂಡ್. ಬಟ್ ಒಂದು ಸಜೆಷನ್ ಏನು ಅಂತಂದರೆ, ನಿಮ್ಮ ಫ್ರೆಂಡೇ ಇರಲಿ ಯಾರೇ ಇರಲಿ, ಯಾವಾಗ ದುಡ್ಡು ಇನ್ವಾಲ್ವ್ ಆಗುತ್ತೆ ಇದನ್ನ ನೀವು ಲೀಗಲಾಗಿ ತೊಗೊಂಡೋಗಿ. ಆಗ ನಿಮಗೂ ಒಂದು ಧೈರ್ಯ ಇರುತ್ತೆ. ನಾಳೆ ದಿನ ಅವರು ಹಣ ಎಲ್ಲ ರೆಡಿ ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಮನೇಲಿ ಹೋಗ್ಬಿಟ್ಟು ಬ್ಯಾಕ್ಔಟ್ ಹೊಡಿಯಲ್ಲ.
ಸೊ ಅದೊಂದು ರಿಕ್ವೆಸ್ಟು. ಮನಿ ಅಂತ ಬಂದುಬಿಟ್ರೆ ಫ್ರೆಂಡ್ಶಿಪ್ ಹಾಳಾಗ್ಬಿಡುತ್ತೆ ಅಲ್ಲಿ. ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್. ಆಮೇಲೆ ಯು ಹ್ಯಾವ್ ಟು ಲರ್ನ್ ಟು ಸೇ ನೋ. ಕೆಲವೊಂದು ಸಲ ನಮ್ಗೆ ಹೆಂಗೆ ಅನ್ಸ್ಬಿಡುತ್ತೆ ಅಂತಂದರೆ ಅಯ್ಯೋ ನೋ ಹೇಳಿದ್ರು ಎಲ್ಲಿ ಬೇಜಾರಾಗ್ಬಿಡ್ತಾನಪ್ಪ ಅಂತ. ಸೊ ಹಿಂದೆ ಮುಂದೆ ನೋಡಬೇಡಿ. ನಿಮ್ಗೆ ಏನಾದರೂ ಅದು ಎಫೆಕ್ಟ್ ಆಗುತ್ತೆ ಅಂತಂದರೆ ಯು ಕ್ಯಾನ್ ಡೈರೆಕ್ಟ್ಲಿ ಸೇ ನೋ. ದಿಸ್ ಇಸ್ ಇಟ್ ಗೈಸ್, ಇಂಡಿಪೆಂಡೆನ್ಸ್ ಡೇ ಬ್ಲಾಗು. ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ ಕೆಳಗಡೆ ಏನು ಬಟನ್ ಕಾಣ್ತಿದ್ದಲ್ಲ ಎಲ್ಲ ಧೂಳು ಮಾಡಾಕ್ಬಿಡಿ. ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ನಿಮ್ಮ ಎಕ್ಸಾಮಿಕ್ ಕಿಡ್ ಸೈನಿಂಗ್ ಆಫ್. ಬಾಯ್, ಲವ್ ಯು ಆಲ್.